ಮಳೆಗಾಲ ಶುರುವಾದ ಮೇಲೆ ಅಡಿಕೆ ತೋಟಗಳಲ್ಲಿ ಕೊಳೆ ರೋಗ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಇದು ಫೈಟೋಫ್ಥರಾ ಎಂಬ ಫಂಗಸ್ ನಿಂದ ಬರುವ ರೋಗ. ಪ್ರತಿ ವರ್ಷ ನೂರಾರು ರೈತರು ತಮ್ಮ 30ರಿಂದ 80% ಆದಾಯವನ್ನು ಕೊಳೆ ರೋಗದಿಂದ ನಷ್ಟಪಡಿಸುತ್ತಿದ್ದಾರೆ. ಹಾಗಾದರೆ ಬನ್ನಿ ಕೊಳೆ ರೋಗದ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಪಡೆಯೋಣ. ಕೊಳೆ ರೋಗ ಎಂದರೆ ಏನು? ಕೊಳೆ ರೋಗ ಅಥವಾ ಮಹಾಳಿ ಇದು ಮಳೆಗಾಲದಲ್ಲಿ ಅಡಿಕೆ ತೋಟಗಳಲ್ಲಿ ಕಾಣಿಸಿಕೊಳ್ಳುವ ಒಂದು ಕಾಯಿಲೆ. ಈ ಕಾಯಿಲೆ ಫೈಟೋಫ್ಥರಾ ಎಂಬ ಫಂಗಸ್ ನಿಂದ ಬರುತ್ತದೆ. ಲಕ್ಷಣಗಳು: ಅಡಿಕೆ ಗೊನೆ ಮೇಲೆ ಬಿಳಿ ಬಣ್ಣದ ಫಂಗಸ್ ತೋರುತ್ತದೆ. ಅಡಿಕೆ ಕೊಳೆದು ಕಪ್ಪಾಗಿ ಬೀಳುತ್ತದೆ. ಕೆಲವೊಮ್ಮೆ ರೋಗವು ಎಲೆ, ಗೊನೆ ಹಾಗೂ ಅಡಿಕೆ ಮರದ ಸುಳಿಗೆ ಕೂಡ ಹರಡಿ ಅಡಿಕೆ ಮರವನ್ನು ನಾಶ ಮಾಡಬಹುದು. ಹೇಗೆ ಹರಡುತ್ತದೆ? ಮಳೆ ನೀರಿನಿಂದ, ಗಾಳಿಯಿಂದ ಈ ಫಂಗಸ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹರಡುತ್ತದೆ. ಹೌ ಟು ಕಂಟ್ರೋಲ್? ರೋಗ ಕಾಣಿಸಿಕೊಳ್ಳುವ ಮೊದಲು ಮೈಲ್ತುತ್ತು ಸ್ಪ್ರೇ ಶುರು ಮಾಡಬೇಕು. ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಈ ಸಮಯ ತುಂಬಾ ಮುಖ್ಯ. ಮೈಲ್ತುತ್ತು ಮಿಶ್ರಣ ಮಾಡುವ ವಿಧಾನ: 1 kg ಕಾಪರ್ ಸಲ್ಫೇಟ್ ಅಥವಾ ತಾಮ್ರ ಸಲ್ಫೇಟ್, 1 kg ಸುಣ್ಣ, 100 ಲೀಟರ್ ನೀರು ಇದು ಸರಿಯಾದ ಪ್ರಮಾಣ. ಸುಣ್ಣದಲ್ಲಿ ವೇಸ್ಟೇಜ್ ಇದ್ದರೆ ಸ್ವಲ್ಪ ಸುಣ್ಣ ಹೆಚ್ಚು ಹಾಕಬಹುದು. 2 ಪ್ಲಾಸ್ಟಿಕ್ ಡ್ರಮ್ ತೆಗೆದುಕೊಳ್ಳಿ. ಒಂದರಲ್ಲಿ 50 ಲೀಟರ್ ನೀರು ತುಂಬಿಸಿ. ಅದರಲ್ಲಿ ಕಾಪರ್ ಸಲ್ಫೇಟ್ ಕರಗಿಸಿ. ಇದು ಕರಗಿದ ಮೇಲೆ ನೀಲಿ ಬಣ್ಣದ ದ್ರಾವಣ ಸಿಗುತ್ತದೆ. ಹಾಗೆಯೇ ಇನ್ನೊಂದು ಡ್ರಮ್ನಲ್ಲಿ 50 ಲೀಟರ್ ನೀರಿನಲ್ಲಿ ಸುಣ್ಣ ಅಥವಾ ಲೈಮ್ ಪೌಡರ್ ಕರಗಿಸಿ. ಕಾಪರ್ ಸಲ್ಫೇಟ್ ಹಾಗೂ ಸುಣ್ಣ ಕರಗಿದ ಮೇಲೆ ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಸುಣ್ಣದ ಮೇಲೆ ನಿಧಾನವಾಗಿ ಹಾಕಿ ಮಿಕ್ಸ್ ಮಾಡಿ. ಇದರಲ್ಲಿಗೆ ನೀವು ಅಪ್ಸಾ ಅಥವಾ ಯಾವುದೇ ವೆಟ್ಟಿಂಗ್ ಗಮ್ ಅನ್ನು ಬಳಸಬಹುದು. ನೆನಪಿಡಿ, ಕಾಪರ್ ಸಲ್ಫೇಟ್ ಅನ್ನು ಸುಣ್ಣದ ಮೇಲೆ ಹಾಕಬೇಕು. ಆದರೆ ಸುಣ್ಣದ ಮಿಶ್ರಣವನ್ನು ಕಾಪರ್ ಸಲ್ಫೇಟ್ ದ್ರಾವಣದ ಮೇಲೆ ಹಾಕಬಾರದು. ಹೀಗೆ ಮಾಡಿದರೆ ಮಿಶ್ರಣ ಹೆಚ್ಚು ಆಮ್ಲೀಯವಾಗುತ್ತದೆ. ನೀಲಿ ದ್ರಾವಣವನ್ನು ಬಿಳಿಯ ದ್ರಾವಣದೊಳಗೆ ಹಾಕಿ ಬಿಳಿಯದನ್ನು ನೀಲಿಯ ದ್ರಾವಣದೊಳಗೆ ಹಾಕಬೇಡಿ. ಸ್ಪ್ರೇಯಿಂಗ್: ಮಳೆ ಶುರುವಾಗಿ 15 ದಿನದೊಳಗೆ ಮೊದಲ ಸುತ್ತು ಹೊಡೆಯಿರಿ. ನಂತರ 15ರಿಂದ 20 ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡಿರಿ. ಸತತ ಮಳೆ ಆದರೆ ಮಿಶ್ರಣದ ಶಕ್ತಿ ಬೇಗ ಕಡಿಮೆಯಾಗುತ್ತದೆ. ಹಾಗಾಗಿ 20 ದಿನದೊಳಗೆ ಮತ್ತೆ ಸ್ಪ್ರೇ ಮಾಡುವುದೇ ಉತ್ತಮ. ಸ್ಪ್ರೇ ಮಾಡಲು ಮಳೆ ಇಲ್ಲದ ದಿನ ಆಯ್ಕೆ ಮಾಡಿ. ಮರ ಹತ್ತಿ ಸ್ಪ್ರೇ ಮಾಡಲು ಕೆಲಸದವರ ಅಭಾವ ಇದ್ದರೆ ಹಿಂದೆ ಫೈಬರ್ ದೋಟಿ ಖರೀದಿಸಿ. ಇದು ಒಳ್ಳೆಯ ಆಯ್ಕೆ. ಆಲ್ಟರ್ನೇಟಿವ್ ಮೆಥಡ್ಸ್: ಬೋರ್ಡೋ ಮಿಶ್ರಣ ತಯಾರಿಸಲು ತುಂಬಾ ಕಷ್ಟದ ಕೆಲಸ. ನೀವು ಈಗ ಬಯೋಫೈಟ್ ಎಂಬ ಔಷಧವನ್ನು ಸ್ಪ್ರೇ ಮಾಡಬಹುದು. 200 ಲೀಟರ್ ನೀರಿಗೆ 1.5 ಲೀಟರ್ ಬಯೋಫೈಟ್ ಹಾಗೂ ವೆಟ್ಟಿಂಗ್ ಏಜೆಂಟ್ ಹಾಕಿ ಸ್ಪ್ರೇ ಮಾಡಿದರೆ ಸುಮಾರು 45 ದಿನಗಳ ಕಾಲ ಕೊಳೆ ರೋಗ ಬರದಂತೆ ತಡೆಯಬಹುದು. ನೆನಪಿಡಿ, ಬಯೋಫೈಟ್ ಮಳೆಗಿಂತ ಮೊದಲು ಸ್ಪ್ರೇ ಮಾಡಬೇಕು. ಸುಮಾರು 2 ಗಂಟೆಗಳ ಕಾಲ ಬಿಸಿಲು ಇದ್ದರೆ ಮಾತ್ರ ಇದರ ಸಂಪೂರ್ಣ ಎಫೆಕ್ಟ್ ದೊರೆಯುತ್ತದೆ.
ನಿಮಗೆ ಇನ್ನಾವುದೇ ವಿಧಾನ ಗೊತ್ತಿದ್ದರೆ ಅಥವಾ ಯಾವುದೇ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬನ್ನಿ ಸರಿಯಾದ ವಿಧಾನವನ್ನು ಕಲಿಯೋಣ. ಕೊಳರೋಗದಿಂದ ನಮ್ಮ ಅಡಿಕೆ ತೋಟವನ್ನು ರಕ್ಷಿಸೋಣ. ಥ್ಯಾಂಕ್ ಯು.